ಹೇಳ್ತಾರೆ ಪ್ರಜಾಪ್ರಭುತ್ವ ನಶಿಸಿ ಹೋಗಿದೆ, ಜೀವ ಕಳ್ಕೊಳ್ತಾ ಇದೆ ಅಂತ ಹೇಳೋರು ತುರ್ತು ಪರಿಸ್ಥಿತಿ ಯಾಕೆ ತಂದ್ರು? ಇದನ್ನು ಸವಾಲಾಗಿ ಸ್ವೀಕಾರ ಮಾಡ್ತೀನಿ. ಜನತೆಯ ವಿಜಯ ಯಾತ್ರೆಯನ್ನು ಮಾಡ್ತೀನಿ. ಜನತೆಯ ವಿಜಯ ಯಾತ್ರೆ ನನ್ನ ಯಾತ್ರೆ ವಿಜಯ ಯಾತ್ರೆ ಅಲ್ಲ, ಅದು ನಿಮ್ಮ ಜನತೆಯ ವಿಜಯ ಯಾತ್ರೆಯನ್ನು ಮಾಡ್ತೀನಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತೀನಿ. ಪ್ರಿಯ ವೀಕ್ಷಕರೇ, ಕೆಟ್ಟತನ ಎಷ್ಟು ಕೆಟ್ಟದ್ದೋ ಅತಿಯಾದ ಒಳ್ಳೆತನ ಕೂಡ ಅಷ್ಟೇ ಕೆಟ್ಟದ್ದು. ರಾಜ್ಯ ರಾಜಕೀಯದಲ್ಲಿ ದಕ್ಷ ಪ್ರಾಮಾಣಿಕ ಭ್ರಷ್ಟಾಚಾರ ವಿರೋಧಿ ಶಾಸಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಶಾಸಕ ಎಟಿ ರಾಮಸ್ವಾಮಿ ಅವರು ಪ್ರಸ್ತುತ ರಾಜಕೀಯ ವಲಯದಿಂದ ಮೌನವಾಗಿರುವುದು ಸಾರ್ವಜನಿಕ ಪ್ರಶ್ನೆಗಳಿಗೆ ಗ್ರಾಸವಾಗಿದೆ. ಪ್ರಿಯ ವೀಕ್ಷಕರೇ, ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರ ಆಯ್ಕೆಯಾಗಿದ್ದ ಇವರು ಬೆಂಗಳೂರು ನಗರದ ಸುತ್ತಮುತ್ತಲೂ ಸರ್ಕಾರಿ ಒತ್ತುವರಿ ಬಗ್ಗೆ ವಿವರವಾದ ವರದಿಯನ್ನ ಮಾಡಿದ್ರು. ಈ ವರದಿ ಎಟಿ ರಾಮಸ್ವಾಮಿ ವರದಿ ಎಂದು ಪ್ರಸಿದ್ಧಿಯನ್ನ ಪಡೆದಿತ್ತು. 300 ಎಕರೆಯಷ್ಟು ಭೂ ಒತ್ತುವರಿ ತೆರವಿಗೆ ಸರ್ಕಾರ ವಿಫಲವಾದ ಹಿನ್ನೆಲೆ ಬೇಸರಗೊಂಡ ಇವರು ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ನೀಡಿದ್ದಾರೆ. ಭೂಕಬಳಿಕೆ ಭ್ರಷ್ಟಾಚಾರದ ವಿರುದ್ಧ ಸದನದಲ್ಲಿ ಗರ್ಜಿಸುತ್ತಿದ್ದ ಇವರು ಪ್ರಸ್ತುತ ರಾಜಕೀಯ ವಲಯದಲ್ಲಿ ಮೌನವಾಗಿದ್ದಾರೆ. ಪ್ರಿಯ ವೀಕ್ಷಕರೇ, ಅಧಿಕಾರದಲ್ಲಿದ್ದಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ರು. ಇನ್ನು ಪ್ರಸ್ತುತ ವಿದ್ಯಮಾನವನ್ನ ನೋಡುವುದಾದ್ರೆ ಸದ್ಯಕ್ಕೆ ರಾಜಕೀಯದಿಂದ ಮೌನವಾಗಿರುವ ಇವರಿಗೆ ಲೋಕಸಮರದಲ್ಲಿ ಮೈತ್ರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಇವರನ್ನ ಕಣಕ್ಕಿಳಿಸಲು ತೆರೆಯಿಂದ ಕಸರತ್ತು ನಡೆಯುತ್ತಿದೆ ಎಂದು ರಾಜಕೀಯ ಒಳಚರ್ಚೆ ಹಾಗೂ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ನೀವೇನಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.